ತಮ್ಮ ವಾಶ್ರೂಮಿಂದ ಅದು ಬೇರೆ ಕಡೆ ಹೋಗಿ ಶೇಖರಣೆ ಪೈಪ್ಗಳ ಮುಖಾಂತರ ಹೋಗಿ ಶೇಖರಣೆ ಆಗಿ ಅಲ್ಲಿ ಶುದ್ಧೀಕರಣ ಆಗುವಂತ ಆಗ್ತಾ ಇತ್ತು. ಬೇರೆ ಎಲ್ಲ ಪಟ್ಟಣದಲ್ಲಿ ಆಗ್ತಾ ಇದೆ. ಈಗ ಅದು ನಮ್ಮ ಶಿರ್ಸಿಲೂ ಆಗಿಲ್ಲ, ಸಿದ್ದಾಪುರ ಕೂಡ ಅದು ಆಗಿಲ್ಲ ಅಂತಂದವಾಗ ತಾವು ತಮ್ಮ ಮನೆ ಕಾಂಪೌಂಡ್ ಒಳಗೆ ತಾವು ಏನು ಮನೆ ಸ್ನಾನ ಮಾಡಿದ ನೀರು, ಬಾತ್ರೂಮಿನ ನೀರು ಇರ್ಬೋದು, ನೀವು ಶೌಚಾಲಯವನ್ನು ಉಪಯೋಗ ಮಾಡ್ತೀರಿ ಯಾವುದೇ ನೀರು ಇರ್ಬೋದು, ಒಂದು ಪಿಟ್ಟನ್ನು ಮಾಡ್ಕೊಂಡು ಇರ್ತೀರಲ್ಲಿ. ಪಿಟ್ಟನ್ನು ಮಾಡ್ಕೊಂಡಿದ್ದಾಗ ಅದಕ್ಕೆ ಯಾವುದೇ ರೀತಿಯ ಹೊರಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಅದು ಹೊರಗಡೆ ಬಿಟ್ಟರೆ ಪಕ್ಕದ ಮನೆಯವರು ಅವರು ಗಲಾಟೆ ಮಾಡ್ತಾರೆ. ಈಗ ಅಲ್ಲೇ ತುಂಬಿ ಒಂಥರ ಸ್ಮೆಲ್ ಬರೋದು ಮತ್ತು ಬೇರೆ ಬೇರೆ ಥರ ಆಗುತ್ತೆ. ಅದು ಆಗಬಾರ್ದು ಅಂತ ಹೇಳಿ ಅದನ್ನು ಇಲ್ಲಿಂದ ಬೇರೆ ವಾಹನಗಳ ಮುಖಾಂತರ ಅದನ್ನು ಶೇಖರಣೆ ಮಾಡಿ ಇನ್ನೊಂದು ಕಡೆ ಹೋಗಿ ಅದನ್ನು ಡಂಪ್ ಮಾಡಿ ಅಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ನೀರನ್ನು ಆಚೆ ಬಿಡುವಂಥ ಕೆಲಸ ಮಾಡ್ತಾರೆ. ಈಗ ಅದನ್ನು ಮಾಡುವಾಗ ಏನಾಗುತ್ತೆ, ಇಲ್ಲಿ ವ್ಯಾಪ್ತಿಯಲ್ಲಿ ಎಲ್ಲೂ ಮಾಡೋಕ್ಕಾಗಲ್ಲ. ಇವತ್ತು ನಿಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ತ್ಯಾಜ್ಯ ಸಂಗ್ರಹಣಾ ಯಾರ್ಡ್ ಏನಿದೆಯೋ ಅಲ್ಲಿ ಇದನ್ನ ನಾವು ಯೂನಿಟನ್ನು ಕೂಡಿಸ್ತಾ ಇದ್ದೀವಿ. ಈಗ ಸುಮಾರು 2.5 ಕೋಟಿ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ಸಹಕಾರದಿಂದ ಅದನ್ನು ಮಾಡ್ತಾ ಇರುವಂತಹದ್ದು. ಅದಕ್ಕೂ ಕೂಡ ನಾವು ಇವತ್ತು ಗುದ್ಲಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವೀಗ ಅದು ಕೆಲವೇ ದಿನದಲ್ಲಿ ಅದನ್ನು ಕಾಮಗಾರಿ ಮುಗಿಸಿ ನಾವು ಉಪಯೋಗಕ್ಕೆ ಮಾಡಿಕೊಡುವಂಥದ್ದು. ತಮ್ಮಲ್ಲಿ ನಾವು ವಿನಂತಿನ ಮಾಡ್ಕೊತೀನಿ ನಾನು, ತಾವೆಲ್ಲರೂ ಕೂಡ ಇವತ್ತು ವಾಶ್ರೂಮನ್ನು ಬಾತ್ರೂಮನ್ನು ನೀವು ಉಪಯೋಗ ಮಾಡ್ತಾ ಇದ್ದೀವಿ. ನೀವು ಬಾತ್ರೂಮನ್ನು ತಾವು ಹೇಗೆ ಇವತ್ತು ನಾವು ಹೇಳಿದ್ವಿ, ಈಗ ಬಿಸಿನೀರನ್ನು ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಒಳ್ಳೆ ನೀರನ್ನು ಇದು ಮಾಡಿ ತಾವು ತಮ್ಮ ದೇಹವನ್ನು ಸ್ವಚ್ಛ ಇಟ್ಕೊಳ್ಬೇಕು ಅಂತ ನೀರು ನಾವೆಲ್ಲರೂ ಇದು ಹೇಳ್ತಾ ಇದ್ವಿ. ಅದೇ ರೀತಿ ನಾವು ವಾಶ್ರೂಮ್ ಏನು ಲ್ಯಾಟ್ರಿನ್ ರೂಮ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಕೂಡ ಭಾಳ ಶುಚಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ನಾವು ಹಲವಾರು ರೀತಿಯಲ್ಲಿ ಉಪಯೋಗಿಸಿದಾಗ ಸರಿಯಾಗಿ ನೀರು ಹಾಕ್ತೇನೆ ಅಲ್ಲಿ ಬೇರೆ ಅದನ್ನು ಕೂಡ ತಾವು ಇವತ್ತಿನ ಚಾಲನೆ ಕೊಡ್ತೀವಿ. ಕೆಲವೇ ತಿಂಗಳಲ್ಲಿ ಆ ಕಾಮಗಾರಿ ಮುಗಿದು ಅದು ನಮ್ಮೆಲ್ಲರ ಪ್ರಯೋಜನಕ್ಕೆ ಸಿಗುವಂಥದ್ದು. ಅದರ ಉಪಯೋಗ ಕೂಡ ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೆ ಬಯಸ್ತೇನೆ ನಾನು. ತಮ್ಮ ತಲೆಯಲ್ಲಿ ಇರ್ಬೋದು, ಹೌದು ಬೇರೆ ಬೇರೆ ನೆಲದಲ್ಲೆಲ್ಲ ಯುಜುಡಿ ಆಗಿದೆ, ನಮ್ಮ ನಗರಕ್ಕೆ ಯಾಕೆ ಬಂದಿಲ್ಲ ಅನ್ನೋದು ಕೂಡ ಇರ್ಬೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಈಗಾಗಲೇ ಅದನ್ನು ಕೂಡ ನಾನು ತಂದಿದ್ದೀನಿ. ನಾನು ಸುಮಾರು ಶಿರ್ಸಿಗೆ 350 ಕೋಟಿ, ಇಲ್ಲಿ ಸುಮಾರು 100 ಕೋಟಿ ಯೋಜನೆ ಈಗಾಗಲೇ ನಾನು ಯುಜುಡಿಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ನಾನು ಮುಂದೆ ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲರ ಸಹಕಾರದೊಂದಿಗೆ ಅದು ಮಾಡಲಿ ಮತ್ತು ನಾನು ಮಾಡ್ತೀನಿ. ನೀವು ಚಪ್ಪಾಳೆ ಹಾಕಿಬಿಟ್ರಿ, ಅದು ಕಾಮಗಾರಿ ಬಂದಾಗ ಅದು ಇದೆಯಲ್ಲ, ಅಲ್ಲಿ ಮಾಡಬೇಡ, ಇಲ್ಲಿ ಮಾಡಬೇಡ, ಅಲ್ಲಿ ಪೈಕಿ ಹೋಗಿ ಮಾಡಬೇಡ, ಇವೆಲ್ಲ ಇರ್ತವೆ. ಆದರೆ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಯೋಜನೆಗಳು ನಮಗೆ ಯಾಕೆ ಬರ್ತಾವೆ, ಅದನ್ನು ಯಾಕಾಗಿ ನಮ್ಮ ಊರಿಗೆ ಬಂದಿದೆ ಅಂತ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋದ್ರ ಮುಖಾಂತರ ತಾವು ಆ ಯೋಜನೆಗೆ ಚಾಲನೆ ಕೊಟ್ಟರೆ, ಎಲ್ಲರೂ ಸಹಕರಿಸಿದಾಗ ಆ ಯೋಜನೆ ಪರಿಪೂರ್ಣವಾಗಿ ಎಲ್ಲರ ಉಪಯೋಗಕ್ಕೆ ಅನುಕೂಲವಾಗುತ್ತೆ. ಆ ರೀತಿಯಲ್ಲಿ ಮಾಡೋಣ ಅಂತ ಯೋಜನೆ ಬಂದಾಗ ಮತ್ತೆ ಈ ಥರ ಸೇರ್ಕೊಂಡು ಮಾಡೋಣಂತೆ. ಇದು ತಮಗೆ ಗೊತ್ತಿರೋ ಹಾಗೆ ಈಗ ಕುಡಿಯೋ ನೀರು ನಮ್ಮ ತಾಯಂದಿರಿಗೆಲ್ಲ ನಾನು ಹೇಳಿ ಅವರಿದ್ದಾಗ ಅವ್ರಿಗೆ ಅಧ್ಯಕ್ಷರು ಹೇಳ್ತೇನೆ, ಯಾಕೆ 2 ದಿವಸ ಒಂದು ಕೊಡ್ತೀರ, ಒಂದೇ ದಿವಸ ಕೊಡ್ರಿ ಅಂತಂದೆ. ಬಂದಾಗ ಆಯಿತು ಅಂತ ಒಂದು ದಿವಸ ಪ್ರತಿದಿನ ಕೂಡ ಶುರು ಮಾಡಿ ಒಂದು ಸಲ ಕೊಟ್ಟರು. ಆದರೆ ಅಲ್ಲಿ ತಾಂತ್ರಿಕ ತೊಂದರೆಗಳಾಯಿತು, ನೀರಿನ ತೊಂದರೆ ಆಯಿತು. ಈ ಥರ ಆದಾಗ ಹೌದು ಬಿಡಿ ಆಯ್ತು ಹಂಗಾರೆ ನಿಮ್ಮ ಮೊದಲು ಹೇಗಿತ್ತು ಹಾಗೆ ಮಾಡಿ ಅಂತ ಹೇಳಿದೆ ನಾನು. ಅದು ಆಗಬಾರ್ದು ಅಂತ ಇಷ್ಟೆಲ್ಲ ನಾವು ಮುಂದುವರೆದಂಥ ಸಮಯದಲ್ಲಿ, ಮುಂದುವರ್ತಕ್ಕಂಥ ಈ ಯುಗದಲ್ಲಿ ನಾವು 2-3 ದಿವಸಕ್ಕೊಮ್ಮೆ ನೀರು ಕೊಡೋದು ಸರಿನಾಯಿತು. ಅದಾಗಬಾರ್ದು ಅಂತ ಹೇಳಿ ನಾವೆಲ್ಲರ ಪ್ರಯತ್ನ ಮಾಡಿ ಇವತ್ತು ಅಲ್ಲಿ ನಿಮ್ಗೆ ಒಳ್ಳೆಯ ಶುದ್ಧವಾದ ನೀರು, ಶಾಂತಿ ನೀರು ಒತ್ತುತ್ತಿರೋಂಥ ವ್ಯವಸ್ಥೆ ನಾವು ಮಾಡಿದ್ವಿ. ಅದಕ್ಕೆ ನಮ್ಮ ಸರ್ಕಾರ ಇವತ್ತು 58 ಕೋಟಿ ಹಣವನ್ನು ಕೊಟ್ಟು ಟೆಂಡರ್ ಆಗಿ ಎಲ್ಲ ಆಗಿ ಮೆಟೀರಿಯಲ್ ಕೂಡ ಬಂದುಬಿಟ್ಟಿದೆ. ಇನ್ನು ಕೆಲವು ವಾರದಲ್ಲಿ ಅದನ್ನು ಗುದ್ಲಿ ಪೂಜೆ ಮಾಡಿ ಸಿದ್ದಾಪುರ ಪಟ್ಟಣಕ್ಕೆ ಮುಂದಿನ ದಿವಸದಲ್ಲಿ ಪ್ರತಿದಿನವೂ ಕೂಡ ನೀರು ಕುಡಿಯೋ ನೀರು ಹೀಗೆ ಸರ್ಕಾರವು ಕೂಡ ಹಣ ಸಾಕಷ್ಟು ಕೊಡ್ತಾ ಇದೆ. ಈಗ ಇಲ್ಲಿ ಇರ್ತಕ್ಕಂಥ ಎಲ್ಲ ಚುನಾಯಿತ ಸದಸ್ಯರು ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ಇವತ್ತು ಇರ್ಬೋದು, ಮುಗ್ದು ಇರ್ಬೋದು, ಮತ್ತು ಬರ್ತಾರೆ. ಈಗ ಬರಲೇಬೇಕು ಅವರೆಲ್ಲರೂ ಕೂಡ ಬಂದು ಮತ್ತು ಎಲ್ಲರೂ ಸೇರಿ ನಮ್ಮ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು, ಮೂಲಭೂತ ಸೌಕರ್ಯಗಳಿಗೆ ಬೇಕು, ಸರ್ಕಾರದಿಂದ ಏನು ಹಣವನ್ನು ತಂದು ಇಲ್ಲಿ ಅಭಿವೃದ್ಧಿಪಡಿಸೋಕ್ಕಾಗುತ್ತೋ ಆ ಒಂದು ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನೋದು ಮಾತನ್ನು ಹೇಳಿ ಇವತ್ತಿನ ಸವಲತ್ತು ಪಡ್ತಕ್ಕಂಥ ಎಲ್ಲ ಸ್ನೇಹಿತರು ತಾಯಿಯರು ಕೂಡ ಅಭಿನಯಿಸ್ತೀನಿ ನಾನು. ಇವತ್ತೇನು ಪಡೆದಿರುವ ವಾಟರ್ ಹೀಟರ್ ಮತ್ತು ಸೋಲಾರ್ ಲ್ಯಾಂಪ್ ತಾವೇನು ಪಡಿತಾ ಇದ್ರಿ, ಅದರ ಸರಿಯಾದ ರೀತಿಯಲ್ಲಿ ನನ್ನ ವಸ್ತು, ನಮ್ಮ ವಸ್ತು, ನಾವು ಸರಿಯಾಗಿ ಬಳಕೆಯನ್ನು ಮಾಡ್ಕೊಂಡಾಗ ಅದನ್ನು ಇನ್ನೂ ಹಲವಾರು ದಿನಗಳ ಕಾಲ, ಹಲವಾರು ವರ್ಷಗಳ ಕಾಲ ಅದರ ಉಪಯೋಗ ಪಡೆಯೋಕ್ಕೆ ಆಗುತ್ತೆ. ಅದನ್ನು ಮನಗಂಡು ನೀವು ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿ ಅನ್ನೋಂಥ ಮಾತನ್ನು ಹೇಳಿ ಇವತ್ತಿನ ಈ ಒಂದು ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬರೋ ಹೇಳಿ ಒಂದೆರಡು ಹಂಚಿಕೆಯನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ತಮ್ಮೆಲ್ಲರೂ ಕೂಡ ಅಭಿನಯಿಸಿ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಉದ್ಘಾಟನಾ ನುಡಿಯನ್ನು ನುಡಿದಿರ್ತಕ್ಕಂಥ
ಶ್ರೀಯುತ ಸನ್ಮಾನ್ಯ ಶ್ರೀ ಭೀಮಣ್ಣ ಟಿ ನಾಯ್ಕರವರು, ಮಾನ್ಯ ಶಾಸಕರು, ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈಗ ಮುಂದಿನ ಕಾರ್ಯಕ್ರಮ ಸವಲತ್ತುಗಳ ವಿತರಣೆ, ವಿವಿಧ ಸವಲತ್ತುಗಳ ವಿತರಣೆ ಮಂಜೂರಾತಿ ಆದೇಶ ಪತ್ರವನ್ನು ನಾವು ಈಗ ನೀಡಲಿದ್ದೇವೆ. ಈಗ ಮಾನ್ಯ ಶಾಸಕರು ಎಲ್ಲ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರವನ್ನು ವಿತರಿಸಬೇಕಂತ ಕೇಳ್ಕೊಳ್ತೇನೆ. ಪ್ರಥಮವಾಗಿ ಪೌರ ಕಾರ್ಮಿಕರಲ್ಲಿ ಸಹಿತ ನಾವು ಅವರಿಗೆ ಪ್ರಥಮವಾಗಿ ಆದ್ಯತೆಯನ್ನು ನೀಡಿ ಅವರಿಗೆ ಸವಲತ್ತನ್ನು ಕೊಡ್ತಾ ಇದ್ದೇವೆ. ಮಧು ಸುಬ್ಬಾ ಕುರಾರ್ ಇವರು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಮಂಜೂರಾತಿ ಆದೇಶ ಪತ್ರವನ್ನು ಪಡಿಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಶೇಖರ್ ಸಂಕಕ್ ಹರಿಜನ್, ಲಕ್ಷ್ಮೀ ಈಶಾ ಹರಿಜನ್, ಬೇಬಿ ರಾಜು ಕೊರಾರ್, ಬಾಬು ಚಲುವ ಕೊರಾರ್, ದಿನೇಶ್ ನಾರಾಯಣ್ ಹರಿಜನ್,